ಕವರ್ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ನಿಮ್ಗೆ ಒಂದು ಯೂನಿಫಾರ್ಮ್ ಕಲರ್ ಅಂದ್ರೆ ಒಂದು ಕಾಯಿ ಪೂರ್ತಿ ಒಂದೇ ಕಲರ್ ಬರುತ್ತೆ. ಹಣ್ಣಾಗೋದಾಗ್ಲಿ ಅಥವಾ ಹಸಿರು ಇರೋದಾಗ್ಲಿ ಒಂದೇ ಕಲರ್ ಇರುತ್ತೆ. ಒಂದು ವೈಟ್ ಇದೆ, ಮತ್ತೆ ಇದು ಲೈಟ್ ಪಿಂಕ್ ಮತ್ತೆ ಪಿಂಕ್. ಇದ್ರ ಬಗ್ಗೆ ಈಗ ಕೃಷಿ ಸಾಮಾನ್ಯವಾಗಿ ಹಳ್ಳಿ ರೈತರು ನಮ್ಗಿಂತ ತುಂಬಾ ಇದ್ರ ಬಗ್ಗೆ ತುಂಬಾ ಕಾಳಜಿ ವಹಿಸಿ ಮಾಡ್ತಾರೆ. ಅಷ್ಟು ವಹಿಸ್ಕೊಂಡ್ರೆ ಸಾಕು. ಬೇರೆಯವ್ರು ರಾಗಿ ಭತ್ತ ಬೆಳಿತಾರಲ್ಲ ಅದೇ ತರ ಇದನ್ನು ಮಾಡ್ಬೋದು. ಒಂದು ಎಕರೆಗೆ ಹೆಚ್ಚು ಕಮ್ಮಿ ಒಂದ್ 2 ಲಕ್ಷ ಖರ್ಚು ಬರ್ಬೋದು. 24 ಲಕ್ಷ ಅಂತ ಹೇಳ್ತಿದ್ರೆ ಬೇಡ 10 ಲಕ್ಷ ಸಿಗ್ಲಿ. ಇಲ್ಲಿ ನೋಡಿ ಎಲ್ಲಾ ತರ ಒಂಥರ ನೆಮ್ಮದಿ ಇರುತ್ತೆ. ಅಲ್ಲಿ ಒಂಥರ ಗಜಿಬಿಜಿ ಯಾವಾಗ ನೋಡಿದ್ರು ಓಡ್ತಾ ಇರ್ತಾರೆ ಜನ, ನಿಲ್ಲೋದೇ ಇಲ್ಲ. ನೋಡಿ ಇಲ್ಲಿ ಎಷ್ಟು ನಾವ್ ಆರಾಮಾಗಿ ಕಾಮವಾಗಿರ್ತೀವಿ. ಇಲ್ಲಿ ಯಾವ್ದೇ ಒಂದ್ ಪೊಲ್ಯೂಷನ್ ಇರಲ್ಲ, ಸೌಂಡ್ ಪೊಲ್ಯೂಷನ್ ಇರಲ್ಲ, ಏರ್ ಪೊಲ್ಯೂಷನ್ ಇಲ್ಲ. ಹೆಸರು ಹಿರಿಯಣ್ಣ ಅಂತ ಹೇಳ್ಬಿಟ್ಟು, ಬೆಳ್ಳೂರು, ನಾಮಲ ತಾಲೂಕು, ಮಂಡ್ಯ ಜಿಲ್ಲೆ. ಇದು ನಾನು ಈಗ ಸದ್ಯಕ್ಕೆ 1.5 ಎಕರೆ ಮಾಡಿದೀನಿ. ಈಗ 1.5 ಎಕರೆ ಇದೆ ಸರ್. 1.5 ಎಕರೆಗೆ ಮಾಡಿದೀನಿ. ಇದು ತೈವಾನ್ ಸಿಬೆ ಅಂತ, ತೈವಾನ್ ಲೈಟ್ ಪಿಂಕ್, ತೈವಾನ್ ಲೈಟ್ ಪಿಂಕ್ ಅನ್ಬಿಟ್ಟು ಲೈಟ್ ಪಿಂಕ್. ಇದು ವರ್ಷದ ನಿರಂತರ ಬೆಳೆ. ಇದು ಅಂದ್ರೆ ಗ್ಯಾಪ್ ಇಲ್ಲ, 6 ತಿಂಗಳು ಬೆಳೆ ಏನಿಲ್ಲ, ಪೂರ್ತಿ ಬೆಳೆ ಕಂಟಿನ್ಯೂ. ಒಂದ್ಸಲ ಶುರು ಆಯ್ತು ಅಂದ್ರೆ ಬರ್ತಾನೆ ಇರುತ್ತೆ. ಅಂದ್ರೆ ನಾವ್ ಮೇಂಟೈನ್ ಮಾಡ್ಬೇಕು ಅಷ್ಟೇನೆ. ಇದಕ್ಕೆ ಮುಖ್ಯವಾಗಿ ಪ್ರತಿ ವರ್ಷ ನ್ಯೂಟ್ರಿಯೆಂಟ್ಸ್ ಗಳು ಕೊಡ್ಬೇಕು. ಪ್ರತಿ ವರ್ಷ ಒಂದ್ಸಲ ಗೊಬ್ಬರ ಹಾಕ್ಬೇಕು. ಇದ್ರ ಗೊಬ್ಬರ ಹಾಕಿ ಮಣ್ಣು ಮುಚ್ಚಿ ಕ್ಲೀನ್ ಆಗಿ ನೀರ್ಗಳು ಯಥೇಚ್ಛವಾಗಿ ನೀರ್ ಕೊಡ್ತಾ ಇರ್ಬೇಕು. ಡೈಲಿ ಒಂದು ಅರ್ಧ ಗಂಟೆ ನೀರ್ ಕೊಡ್ಬೇಕು. ಸರ್ ಈಗ ಒಟ್ಟು ತೈವಾನ್ ಸಿಬ್ ಎಷ್ಟು ಎಕರೆ ಇದೆ? ಈಗ 1.5 ಎಕರೆ ಅಥವಾ 1.25 ಎಕರೆ ಇದೆ. 1.25 ಎಕರೆ. ಎಷ್ಟು ಪ್ಲಾಂಟ್ ಇದೆ ಈಗ ಒಟ್ಟು? ಈಗ 1.25 ಸಾವಿರ ಇದೆ. 1.25 ಸಾವಿರ ಗಿಡ ಹಿಡಿದಿದೆ. ಹೌದು. ಎಷ್ಟು ಅಡಿ ಕೊಡ್ತಾ ಇದೀರಾ? ಎಷ್ಟು ದೂರ ಇದೆ? ಮತ್ತೆ ಸಾಲಿಂದ ಸಾಲಿಗೆ 9 ಅಡಿ, ಗಿಡದಿಂದ ಗಿಡಕ್ಕೆ 6 ಅಡಿ. ಇನ್ನ ಸರ್ ಇದು ಎಷ್ಟು ತಿಂಗಳು ಗಿಡ ಆಗ್ಲಿ? ಈಗ ಇದು 1.5 ವರ್ಷ ಆಯ್ತು. ಈಗ 1.5 ವರ್ಷ ಆಗಿದೆ ಶುರುವಾಗಿ. ಇದು ಇಳುವರಿ ಶುರುವಾಗಿ 8 ತಿಂಗಳಿಗೆ ಶುರು ಆಗ್ಬಿಡುತ್ತೆ. ಇದು ಸ್ವಲ್ಪ ಗಿಡ ಬೆಳವಣಿಗೆ ಆಗ್ಬೇಕಲ್ಲ, ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಗಿಡ ಎಲ್ಲ ಕಟ್ ಮಾಡ್ತಾ ಇರ್ತೀವಿ. ಗಿಡ ಕಟ್ ಮಾಡ್ದಂಗೆ ಅದು ಗಿಡ ಸ್ವಲ್ಪ ಕಾಂಡ ಎಲ್ಲ ದಪ್ಪ ಆಗಿ ಗಿಡ ಚೆನ್ನಾಗಿ ಬರುತ್ತೆ. ಈ ತೈವಾನ್ ಸಿಬೆ ಸರ್ ಯಥೇಚ್ಛವಾಗಿ ನೀರ್ ಬೇಕಾಗುತ್ತಲ್ಲ, ಕಡಿಮೆ ಪ್ರಮಾಣದಲ್ಲಿ ನಡೆಯುತ್ತೆ? ಯಾವ ತರ ನೀರ್? ನೀರ್ ಯಥೇಚ್ಛವಾಗಿ ಏನ್ ಬೇಕಿಲ್ಲ, ನೀರ್ ಇರ್ಬೇಕು ಅಷ್ಟೇನೆ. ಬೇಸಿಗೆನಲ್ಲೂ ನೀರ್ ಕೊಡ್ಬೇಕು ಸ್ವಲ್ಪ. ಸರ್ ಇದು ಕವರ್ ಹಾಕಿದಿರಲ್ಲ, ಕವರ್ ಸಿಗುತ್ತಾ ರೆಡಿಮೇಡು? ಸಿಗುತ್ತೆ. ಈಗ ಯಾವ ಸ್ಟೇಜ್ ಅಲ್ಲಿ ಹಾಕ್ಬೇಕಾಗುತ್ತೆ ಕವರ್ಗಳು? ಇದು ಸಾಮಾನ್ಯವಾಗಿ ಬನ್ನಿ ತೋರಿಸ್ತೀನಿ ನೋಡಿ. ಈ ಸೈಜ್ ಬರ್ತಿದ್ದಂಗೆನೆ ಈಗ ಇದಕ್ಕೆ ಕವರ್ ಹಾಕ್ಬೇಕು. ಈ ಸೈಜ್ ಬರ್ತಿದ್ದಂಗೆ ಕವರ್ ಹಾಕ ಕಾರಣ ಸರ್? ಕವರ್ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ನಿಮ್ಗೆ ಒಂದು ಯೂನಿಫಾರ್ಮ್ ಕಲರ್ ಅಂದ್ರೆ ಒಂದು ಕಾಯಿ ಪೂರ್ತಿ ಒಂದೇ ಕಲರ್ ಬರುತ್ತೆ. ಹಣ್ಣಾಗೋದಾಗ್ಲಿ ಅಥವಾ ಹಸಿರು ಇರೋದಾಗ್ಲಿ ಒಂದೇ ಕಲರ್ ಇರುತ್ತೆ. ಆಮೇಲೆ ಇನ್ನೊಂದು ಏನೋ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಹುಳ ಹೊಡಿಯಲ್ಲ, ರೋಗ. ಆಮೇಲೆ ಹಕ್ಕಿಗಳಿಗೂ ಅಷ್ಟು ಸುಲಭವಾಗಿ ಹೊಡೆಯಲ್ಲ. ಪೂರ್ತಿ ಹಣ್ಣಾದ್ರೆ ಮಾತ್ರ ಹಕ್ಕಿಗಳು ಹೊಡಿತವೆ. ಸ್ವಲ್ಪ ದ್ವಾರಣಿಗೆ ಇಟ್ಬಿಡ್ತೀವಲ್ಲ ನಾವು, ಹಂಗಾಗಿ ಅದು ಬಹಳ ಸೇಫ್ಟಿ ಆಗಿರುತ್ತೆ. ಹುಳ ಬರಲ್ಲ, ಮತ್ತೆ ಯಾವ್ದೇ ರೋಗ ಬರಲ್ಲ. ಮತ್ತೆ ನಾವೇನ್ ಇದಕ್ಕೆ ಯಾವ್ದೇ ಪೆಸ್ಟಿಸೈಡ್ ಏನು ಹೊಡೆಯಲ್ಲ, ನ್ಯಾಚುರಲ್ ಆಗಿ ಬರುತ್ತೆ. ಸರ್ ರೋಗ ಈಗ ಬರೋ ಅಂತ ಕಾರಣ? ರೋಗಗಳು ಬರ್ತದೆ ಸಾಮಾನ್ಯವಾಗಿ. ಅದು ಬೂದಿ ರೋಗ ಅಂತ ಬರ್ತದೆ. ಅದು ಬೆಳಗ್ಗೆ ಸಣ್ಣ ಹುಳ ಬರ್ತದೆ ನೋಡಿ, ಚಿಟ್ಟೆ ತರದ್ದು, ಅದು ಬರ್ತದೆ. ಇನ್ನೇನು ಬರಲ್ಲ. ಆಮೇಲೆ ಎಲೆ ತಿಂತದೆ. ಮಾಮೂಲಿ ಎಂತದ್ದು ದುಂಬಿನೋ ಏನೋ ಬರುತ್ತದು. ಅದು ಈಗ ಆತರ ಕಾಯಿಲೆಗಳು ಬಂದಾಗ ನೀವೇ ಮೆಡಿಸಿನ್ ಮಾಡ್ತಾ ಇದ್ದೀರಾ? ಯಾವ ತರ? ಬೇವಿನ ಎಣ್ಣೆ ಸ್ಪ್ರೇ ಮಾಡ್ಬಿಡ್ತೀವಿ ನಾವು. ಅಂದ್ರೆ ನ್ಯಾಚುರಲ್ ಆಗಿ ಯಾವ್ದು ಕೆಮಿಕಲ್ ಬಳಸ್ತಾ ಇಲ್ಲ ನೀವು? ಬಳಸಲ್ಲ. ಸರ್ ಈಗ ಒಂದು ಗಿಡದಲ್ಲಿ ಪರ್ ಪ್ಲಾಂಟ್ ಅಲ್ಲಿ ಎಷ್ಟು ಕೆಜಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಈಗ ಈ ಸ್ಟೇಜ್ ಅಲ್ಲಿ ಇರೋದು ಈಗ 1 ವರ್ಷದ ಗಿಡ ಅಂದ್ರೆ ಈ ಸ್ಟೇಜ್ ಅಲ್ಲಿ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನೀವೀಗ? ಈ ಸ್ಟೇಜ್ ಅಲ್ಲಿ ಈಗ ಒಂದು 1/2 ಮುಕ್ಕಾಲ್ ಕೆಜಿ ಸಿಗುತ್ತೆ. 1/4 ಕೆಜಿ. ಈಗ ಸರ್ ಎಷ್ಟು ಕಾಯಿ ಇರ್ಬೋದು ಇದ್ರೊಳಗಡೆ? ಎಣಿಸ್ಕೊಳ್ಳಿ ನೀವು ಒಂದು 15 ಮ್ಯಾಕ್ಸಿಮಮ್ ಅನ್ಕೊಳ್ಳೋಣ ಎಲ್ಲ ಗಿಡದಿಂದ. ಅದೇ ಸರ್ ಒಂದು ಕಾಯಿ ಎಷ್ಟು ಗ್ರಾಮ್ ಬರ್ಬೋದು? ಇದು ಈ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ 1 ಕೆಜಿ ತನಕ ಬರುತ್ತೆ. ಹಾಕಿದಾಗ 8 ತಿಂಗಳು 9 ತಿಂಗಳು ಆಗದಾಗ ಕಾಯಿಗಳು ತುಂಬಾ ಕಡಿಮೆ ಇರುತ್ತೆ. ಗಿಡಕ್ಕೆ 1 ಅಥವಾ 2 ಕಾಯಿ ಇರುತ್ತಲ್ಲ, ಅವಾಗ 1 ಕೆಜಿ 1 ಕೆಜಿ ತನಕ ಬಂದ್ಬಿಡುತ್ತೆ ಕಾಯಿ. 1 ಕೆಜಿ ಗಂಟ. ಸರ್ ನಿಮ್ಮ ಗಿಡದಲ್ಲಿ ಬಂದಿದೆ ಹೋಸಲಿ ಕಟಾವ್ ಮಾಡಿದೀರಾ? ನೀವು ಲೆಕ್ಕ ಹಾಕೊಂಡು 2ನೇ ಬ್ಯಾಚ್ ಇದು? 2ನೇ ಬ್ಯಾಚ್. ಹೌದು ಸರ್. ಈಗ ಇದೆಲ್ಲ ಕಟ್ ಮಾಡಿ ನೀವು ತೆಗೋದಕ್ಕೆ ಎಷ್ಟು ತಿಂಗಳು ಬೇಕಾಗ್ಬೋದು? ಇದು ನಿರಂತರವಾಗಿ ಇರುತ್ತೆ. ಅದು ಗೊತ್ತಾಯ್ತು. ಈಗ ಕಾಯಿ ಮಾಮೂಲಿ ಹೂವು ಆಗ್ತಾ ಇರುತ್ತೆ, ಫ್ಲವರಿಂಗ್ ಆಗ್ತಾ ಇರುತ್ತೆ, ಅದ್ ಬೇರೆ. ಈಗ ಈಚ್ ಆಗಿದೆ, ಈಚ್ ಆದ್ಮೇಲೆ ನೀವು ಕವರ್ ಹಾಕಿದೀರಾ. ಕವರ್ ಹಾಕಾದ್ಮೇಲೆ ಈಗ ಹಣ್ಣಿಗೆ ಸ್ಟೇಜ್ ಬರೋದಕ್ಕೆ ಎಷ್ಟು ತಿಂಗಳು ಬೇಕಾಗುತ್ತೆ? ಹಣ್ಣಾಗಕ್ಕೆ ನಿಮ್ಗೆ ಈಗ ಈ ಕವರ್ ಹಾಕಿದ್ಮೇಲೆ 1 ತಿಂಗಳಲ್ಲಿ ಹಣ್ಣು ಆಗ್ಬಿಡುತ್ತೆ. 1 ತಿಂಗಳು ಸಾಕು ಕವರ್ ಹಾಕೋದ್ಮೇಲೆ. ಅಂದ್ರೆ ಈಚ್ ಆಗಕ್ಕೆ 10 ದಿವಸ ಅನ್ಕೊಳ್ಳೋಣ. 1 ತಿಂಗಳು ಅಂದ್ರೆ ಒಂದು 1.5 ತಿಂಗಳಿಗೆಲ್ಲ ನಿಮ್ಗೆ ಹಣ್ಣು ರೆಡಿ ಆಗುತ್ತೆ. ಹೌದು. ಸರಿ, ಲೋಕಲ್ ಕೊಡ್ತಾ ಇದೀರಾ? ಮಾರ್ಕೆಟ್ ಯಾವ ತರ? ಮಾರ್ಕೆಟ್ ಏನು ಮಾಡ್ತಿಲ್ಲ ನಾವು, ಇಲ್ಲೇ ಲೋಕಲ್ ಅಲ್ಲೇ ಸೇಲ್ ಆಗ್ಬಿಡುತ್ತೆ ನಮ್ಗೆ. ಲೋಕಲ್ ಅಲ್ಲೇ ಸೇಲ್ ಆಗ್ತದೆ ಸರ್. ಈಗ ಅಂದ್ರೆ ಸುಮಾರು
ಅದೇ ಲೋಕಲ್ ಸೇಲ್ ಆಗ್ತದೆ, ನೆಕ್ಸ್ಟ್ ಜಾಸ್ತಿ ಗಿಡ ಆದಂಗೆ ನೀವು ಪ್ರೊಡಕ್ಷನ್ ಜಾಸ್ತಿ ಆದಂಗೆ ಮಾರ್ಕೆಟಿಂಗ್ ಹೋಗ್ಬೇಕಾಗುತ್ತೆ. ನೋಡೋಣ, ಇಲ್ಲೇ ಹೋಗುತ್ತೆ ಅನ್ಸುತ್ತೆ. ಒಳ್ಳೆ ಡಿಮ್ಯಾಂಡ್ ಇದೆ. ಸರ್ ಈಗ ಯಾವ ತರ ಕೆಜಿ ಕೊಡ್ತಾ ಇದೀರಾ ನೀವು? ಎಷ್ಟು ಈಗ 100-120 ರೂಪಾಯಿ ಆತರ ಕೊಡ್ತಾರೆ. ಲೋಕಲ್ ಅಲ್ಲೇ ಕೊಡ್ತಾರೆ. ಮಾರ್ಕೆಟ್ ರೇಟ್ ಎಷ್ಟಿದೆ ಸರ್ ತೈವಾನ್ಸ್ ಇದೆ? ಇದೆ, ಯಾವಾಗ್ಲೂ 100 ರೂಪಾಯಿ ಅಂತ ಇದ್ದೇ ಇರುತ್ತೆ. 100 ರೂಪಾಯಿ ಮಿನಿಮಮ್ ಮ್ಯಾಕ್ಸಿಮಮ್ 100 ರೂಪಾಯಿ ಇದೆ. ಹೌದೌದು. ಇನ್ನು ಸರ್ ನಾವು ಒಬ್ರು ತೈವಾನ್ ಸೀಬೆ ಮಾಡ್ಬೇಕಾಗುತ್ತೆ ಅಂದ್ರೆ ಅವ್ರಿಗೆ ಯಾವ ಕಡೆಯಿಂದ ಗಿಡ ತರಿಸ್ಬೇಕಾಗುತ್ತೆ, ಮತ್ತೆ ಯಾವ್ದು ತಳಿ ಸೂಕ್ತ? ಅವರು ಇದ್ರಲ್ಲಿ ಮೂರು ತಳಿ ಇದೆ. 3 ತಳಿ ಯಾವ್ಯಾವು? ಒಂದು ವೈಟ್ ಇದೆ, ಮತ್ತೆ ಇದು ಲೈಟ್ ಪಿಂಕ್, ಮತ್ತೆ ಪಿಂಕ್. ಫುಲ್ ಪಿಂಕ್ ಇದೆ. ಇದು ನಿಮ್ಗೆ ಇಳುವರಿ ಜಾಸ್ತಿ ಬರುತ್ತೆ. ಇದು ಲೈಟ್ ಪಿಂಕ್ ಏನಿದೆ ಇಳುವರಿ ಜಾಸ್ತಿ, ನಿರಂತರ ಬೆಳೆ. ಅವು ಅಷ್ಟೇ ನಿರಂತರನೇ, ಆದ್ರೆ ವೈಟ್ ಸ್ವಲ್ಪ ಇಳುವರಿ ಸ್ವಲ್ಪ ಕಡಿಮೆ, ಮತ್ತೆ ಫುಲ್ ರೆಡ್ ಇದೆಯಲ್ಲ ಅದು ಅಷ್ಟೇ ಸ್ವಲ್ಪ ಕಡಿಮೆ. ಅಂದ್ರೆ ಅವೆರಡಕ್ಕೂ ಸ್ವಲ್ಪ ಇದಕ್ಕೂ ಅದಕ್ಕೂ 10 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ. ಅಂದ್ರೆ ರೈಟ್ ಬಿಡೋದ್ರೆ ಸರ್, ನಾವು ರೈಟ್ 10 ರೂಪಾಯಿ ಮ್ಯಾಕ್ಸಿಮಮ್ ಇದೆ. ಆ ಕಾಯಿಗೂ ಇದಕ್ಕೂ ಏನ್ ವ್ಯತ್ಯಾಸ ಆಗ್ಬೋದು? ಈಗ ಅದು ಇಳುವರಿ ಕಡಿಮೆ ಬರುತ್ತೆ, ಮತ್ತೆ ಅದ ಸ್ವಲ್ಪ ಸ್ವೀಟ್ ಇರುತ್ತೆ. ಅದು ಸ್ವೀಟ್, ಇದು ಸ್ವಲ್ಪ ಸ್ವೀಟ್ ಕಡಿಮೆ. ಇದೇನಪ್ಪಾ ಅಂದ್ರೆ ಶುಗರ್ನವ್ರು ಸಹ ತಿನ್ಬೋದು ಆರಾಮಾಗಿ. ಶುಗರ್ ತಿಂದ್ರು ಇದಕ್ಕೆ ಏನು ಎಫೆಕ್ಟ್ ಆಗಲ್ಲ, ತುಂಬಾ ಒಳ್ಳೇದು. ಅಂದ್ರೆ ಸ್ವೀಟ್ಲೆಸ್ ಅಂತೀರಾ? ಶುಗರ್ ಲೆಸ್. ಡಾಕ್ಟರ್ ಅಡ್ವೈಸ್ ಮಾಡ್ತಾರೆ, ಈ ಹಣ್ಣು ತಿಂದ್ರೆ ನಿಮ್ಗೆ ಈ ಪೈಲ್ಸ್ ರೋಗ ಇರೋರಿಗೆ ಒಳ್ಳೆ ಮೋಷನ್ ಆಗುತ್ತೆ. ಡೈಲಿ ಒಂದ್ ಹಣ್ಣು ತಿನ್ಬಿಟ್ರೆ ಯಾವ್ದೇ ಮಾತ್ರೆ ತಗೊಳ್ಳೋ ಅವಶ್ಯಕತೆ ಇರಲ್ಲ. ಒಳ್ಳೆ ಕ್ಲೀನ್ ಆಗಿ ಮೋಷನ್ ಆಗುತ್ತೆ. ಮತ್ತೆ ಶುಗರ್ ಇರೋರು ಆರಾಮಾಗಿ ತಿನ್ಬೋದು ಇದನ್ನ. ಇನ್ನ ಸರ್ ಯಾವ ಕಡೆ ತಂದಿದ್ ನೀವು? ಎಲ್ಲಿಂದ ತರ್ಸೋದ್ರಿ? ಇದು ಒಂದ್ ಪ್ಲಾಂಟ್ ಎಷ್ಟು ಬಿತ್ತು ಪ್ರೈಸ್? ಇದು 100 ರೂಪಾಯಿಗೆಲ್ಲ ಸಿಗುತ್ತೆ ನಿಮ್ ಗಿಡ. ನಾನು ಕೋಲಾರದಿಂದ ತರಿಸಿದ್ದು. ಕೋಲಾರಿಂದಾನೇ ತರಿಸ್ಬೇಕಾ ಸರ್? ಇಲ್ಲಿ ಲೋಕಲ್ ಅಲ್ಲಿ ಇಲ್ಲ, ಒಟ್ಟಿಗೆ ತರಿಸಿದ್ದೇನೆ. ಈಗ ಇದು ಕಾಯಿ ತುಂಬಾ ಸೈಜ್ ಬಂದಿದೆ ಸರ್. ಇದು ನೋಡಿ, ಗಿಡದಲ್ಲಿ ಎರಡೇ ಇರೋದು. ಈಗ ಅಪ್ರಾಕ್ಸಿಮೇಟ್ ಅದೇ ಬಿಚ್ಚನ ತೋರ್ಸಕ್ಕಾಗುತ್ತಾ ನೀವು? ತೋರಿಸ್ತೀನಿ ನೋಡಿ. ಈಗ ಈ ಗಿಡದಲ್ಲಿ 2 ಕಾಯಿ ಇರೋದು ನೋಡಿ. ಏನೊಂದ 3/4 kg ಬರಲ್ವಾ ಸರ್? ಇಲ್ಲ, ಒಂದು 300 ಗ್ರಾಮ್. ಅಂದ್ರೆ ಇನ್ನ ಇದು ಯಾವ ಸ್ಟೇಜ್ ಅಲ್ಲಿ ಇದೆ? ಈಗ ಇನ್ನೊಂದ್ 2-3 ದಿನ ಕೀಳ್ಬೋದು. ಅಂದ್ರೆ ಒಂದು ಮಿನಿಮಮ್ 400 ಗ್ರಾಮ್ ಇದೆ. 400 ಗ್ರಾಮ್ ಇದೆ. ಈಗ 400 ಗ್ರಾಮ್ ಅವ್ರೆ 3 ಹಣ್ಣು ಹಾಕಿದ್ರೆ 1 kg ಬಂದವು ಸರ್. 3-4 ಬರುತ್ತೆ. ಇದು 350 ಗ್ರಾಮ್ ಬಂದ್ರೆ ಒಳ್ಳೆ ತೂಕ. ಆ ರೇಂಜ್ ಅಲ್ಲಿ ಕಿತ್ರೆ ಒಳ್ಳೇದು, ಒಳ್ಳೆ ರುಚಿ ಇರುತ್ತೆ ಕಾಯಿ. ನೀವು ಈ ತರನು ಮಾಡ್ಬೋದಾಯ್ತು. ಇದು ನೋಡಿ, 2-3 ಕಾಯಿ ಬಿಡ್ಕೊಂಡಿದೀರಾ, ಇದ್ರಲ್ಲಿ ಇಷ್ಟೊಂದು ಕಾಯಿಗಳು ಬಿಡ್ಕೊಂಡಿದೀರಾ. ಅದು ಅದೇ ಸೈಜ್ ಬರುತ್ತೆ. ಗಿಡ ಚೆನ್ನಾಗಿದ್ರೆ ಎಲ್ಲ ಬರುತ್ತೆ. ಗಿಡ ಸ್ವಲ್ಪ ವೀಕ್ ಇದ್ರೆ ಆ ಸೈಜ್ ಬರುತ್ತೆ. ಈಗ ಸರ್ ನಾವು ಇದು ಅಪ್ರಾಕ್ಸಿಮೇಟ್ಲಿ ತಗೊಳ್ಳೋರು 400 ಗ್ರಾಮ್ ಅರ್ಧ kg ಅನ್ಕೊಂಡ್ರು, ಒಂದೊಂದ್ ಕಾಯಿ 15 ಕಾಯಿ ಬಿಟ್ರು ಎಷ್ಟಾಯ್ತು ಸರ್? 6-7 kg 8 kg ಒಂದ್ ಗಿಡದಲ್ಲಿ ಆಗೋಗುತ್ತೆ. ವರ್ಷಕ್ಕೆ ಒಂದು 25 kg ಸಿಗುತ್ತೆ ಒಂದು ಗಿಡದಲ್ಲಿ. ಅಂದ್ರೆ ಇದು ನಿರಂತರ ಬೆಳೆ ಆಗಿರೋದ್ರಿಂದ ಪ್ರಾಫಿಟ್ ಜಾಸ್ತಿ ಇದೆ. ಪ್ರಾಫಿಟ್ ಇದೆ. ಅಂದ್ರೆ ಈಗ ನಾವು ಸ್ವಂತ ಮಾರ್ಕೆಟಿಂಗ್ ಮಾಡ್ತಾ ಇರೋದ್ರಿಂದ ಅಷ್ಟಿದೆ. ಇಲ್ಲ ಅಂದ್ರೆ ನಿಮ್ಗೆ ಹೋಲ್ಸೇಲ್ ಅವರೇ ಬಂದು ತಗೊಂಡೋಗ್ತಾರೆ ಅಂದ್ರೆ 60-70 ರೂಪಾಯಿ ಇರುತ್ತೆ. ಅವ್ರ ಮಾರ್ಕೆಟ್ ಕಡೆಯಿಂದ ಬಂದು ಮಾರ್ಕೆಟ್ ಇಂದ ಇಲ್ಲೇ ಪರ್ಚೇಸ್ ಮಾಡ್ಕೊಂಡ್ರೆ 80-60-70. ನೀವು ಇಲ್ಲೇ ಮರದಿಂದ 50 ರೂಪಾಯಿ ಜಾಸ್ತಿ ಸಿಗ್ತಾ ಇದೆ, 120 ರೂಪಾಯಿ ಮರದ್ರಿಂದ. ಹೌದೌದು. ಸರ್ ಇಷ್ಟೊಂದು ಸೇಲ್ ಆಗ್ತಿದೆ. ಈಗ 1.25 ಎಕರೆ ಹಾಕಿದೀನಿ ಅಂದ್ರೆ ಇಲ್ಲೇ ಲೋಕಲ್ ಇಷ್ಟೊಂದು ಸೇಲ್ ಆಗ್ತಾ ಇದೆ ಸರ್? ಆಗ್ತಾ ಇದೆ. ಈಗ ಪರ್ ಡೇಗೆ ಎಷ್ಟು ಕುಯ್ತಾ ಇದ್ದೀರಾ ಸರ್ ಈಗ ಒಟ್ಟು? ಈಗ ಡೈಲಿ ಮೊದಲದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ 50-60 kg ಕುಯ್ತಾ ಇದ್ದೆ. ಆಮೇಲೆ ಸ್ವಲ್ಪ ಇದ್ರ ಕಡೆ ಸ್ವಲ್ಪ ಗಮನ ಕಡಿಮೆ ಮಾಡಿದೆ. ಅವಾಗ ಏನಾಗ್ಬಿಡ್ತು, ಕಾಯಿ ಎಲ್ಲ ಫುಲ್ ಹುಳ ಹೊಡೆದ್ಬಿಡ್ತು. ಅವಾಗೆಲ್ಲ ಪೂರ್ತಿ ಒಂದ್ ಕಡೆಯಿಂದ ಈಗೆಲ್ಲ ಕಿತ್ತಾಕ್ಬಿಟ್ಟು ಈಗ ಮತ್ತೆ ಹೊಸದಾಗಿ ತಿರ್ಗಾ ಮೇಂಟೈನ್ ಮಾಡಿದೀನಿ. ಈಗ ಎಲ್ಲ ಗೊಬ್ಬರ ಹಾಕಿ ಮುರಿ ಕಟ್ಟಿ ಎಲ್ಲಾ ಕಾಯಿ ಪ್ರತಿಯೊಂದು ಕಾಯಿ ಕವರ್ ಹಾಕ್ಸಿ ಇದ್ ಮಾಡಿದೀನಿ. ಇವಾಗ ವಾರಕ್ಕೆ ಒಂದು 500 kg ಸಿಗ್ತಾ ಇದೆ. ವಾರಕ್ಕೆ 500 kg ಸಿಗ್ತದೆ ಸರ್ ನಿಮ್ಗೆ? ಅಂದ್ರೆ ಇವೆಲ್ಲ ಇನ್ನ ಕೀಳೋ ಹೊತ್ತಿಗೆ ಇನ್ನು ಅಪ್ರಾಕ್ಸಿಮೇಟ್ಲಿ ಒಂದು ತಿಂಗಳು ಬೇಕಾಗುತ್ತೆ. ವಾರ ಕೀಳ್ತಾ ಇರ್ತೀವಿ ನಾವು. ಯಾಕಂದ್ರೆ ಈಗ ಆ ಕಾಯಿ ತೋರ್ಸೋದಲ್ಲ. ಆ ಕಾಯಿ ಸರ್ ನಿಮ್ಗೆ ಯಾವ ತರ ಗೊತ್ತಾಗುತ್ತದ? ಮುಟ್ಟಿ ನೋಡ್ಬೇಕಾಗುತ್ತೆ. ಕೀಳ್ತಾ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅಂದ್ರೆ ಅಭ್ಯಾಸ ಆದಾಗ ಗೊತ್ತಾಗುತ್ತೆ. ಸರ್ ಇನ್ನು ಹೂವ ಎನಿ ಟೈಮ್ ಆಗ್ತಾ ಇರುತ್ತೆ ಇದು? ಹೌದೌದು, ಸೀಸನ್ ಆತರ ಆಗ್ತಾ ಇರ್ತದೆ. ನೋಡಿ ಇಲ್ಲಿ ಇದೆಲ್ಲ ನೋಡಿ. ಸರ್ ಈಗ ಇಷ್ಟು ಇಲ್ಲಿ ಒಂಥರ ಮತ್ತರಾಗಿದೆ, ಇವೆಲ್ಲ ಕಚ್ಚುತ್ತೋ ಇಲ್ಲ ಉದುರೋಗುತ್ತೆ? ಇಲ್ಲ, ಇದರಲ್ಲಿ ಒಂದು ಕಡ್ಡಿಗೆ 2 ಕಾಯಿ ಅಷ್ಟೇ ಬಿಡ್ಬೇಕು. 2 ಕಾಯಿ ಅಂದ್ರೆ ಮಿಕ್ಕಿದ್ರೆ ಕಿತ್ತಾಕ್ಬಿಡ್ಬೇಕು. ನೋಡಿ ಇದೆಲ್ಲ ಈ ತರ ಸಣ್ಣ ಕಾಯಿ ಕಿತ್ತಾಕ್ಬಿಟ್ಟು ಮಾತ್ರ ಬಿಡ್ತೀರಾ? ಅಂದ್ರೆ ನಾವು ಡೈಲಿ ರೊಟೇಷನ್ ಮಾಡ್ತಾ ಇರ್ಬೇಕಾಗುತ್ತೆ, ಆಡ್ತಾನೆ ಇರ್ಬೇಕು ಇದರಲ್ಲಿ. ಇನ್ನ ಸರ್ ಇದು ಯಾವ ಸೀಸನ್ ಅಲ್ಲಿ ನಿಟ್ರೆ ಸೂಕ್ತ ನಿಮ್ಮ ಅನಿಸಿಕೆ ಪ್ರಕಾರ? ಯಾವ ಮಳೆಗಾಲ ಸಾಮಾನ್ಯವಾಗಿ ಎಲ್ಲಾರು ಮಳೆಗಾಲದಲ್ಲಿ ನೆಡ್ತಾರೆ. ಆ ಟೈಮಲ್ಲಿ ನೆಟ್ಬಿಟ್ರೆ ಈ ಸಸಿಗಳು ತುಂಬಾ ಚೆನ್ನಾಗಿ ಬಂದ್ಬಿಡ್ತವೆ. ಇನ್ನ ಸರ್ ಇದಕ್ಕೆ ನಾವು ಫಸ್ಟ್ ಯಾವ ತರ ಮಾಡ್ಕೋಬೇಕಾಗುತ್ತೆ ಗಿಡ ನೆಡ್ಬೇಕಾರೆ? ಈಗ ಒಂದು ತಿಂಗಳು ಮುಂಚೆನೆ ಎಲ್ಲ ಸಾಮಾನ್ಯವಾಗಿ ಗುಂಡಿ ತೆಗ್ಸಿ ಎಲ್ಲ ಕ್ಲೀನಾಗಿ ಒಣಗಿಸಿ ಗೊಬ್ಬರ ಎಲ್ಲ ಹಾಕಿ ಸ್ವಲ್ಪ ನೀರು ಬಿಟ್ಕೊಂಡು ರೆಡಿ ಮಾಡ್ಕೊಂಡಿರ್ತಾರೆ. ಆಮೇಲೆ ಗಿಡಗಳನ್ನ
ತರಿಸ್ಬಿಟ್ಟು ಎಲ್ಲ ತಂದ್ಬಿಟ್ಟು ಇಟ್ಕೊಂಡು ಒಂದ್ ಕಡೆಯಿಂದ ನಾಟಿ ಮಾಡ್ಕೊಂಡು ಡ್ರಿಪ್ ಮಧ್ಯೆ ರೆಡಿ ಮಾಡ್ಕೊಂಡಿರ್ಬೇಕು. ಡ್ರಿಪ್ ಹಾಕೊಂಡ್ಬಿಡ್ಬೇಕು. ಅಂದ್ರೆ ಸರ್ ಇದು ಎಷ್ಟು ಆಳ ತೆಗಿಬೇಕಾಗುತ್ತೆ ನಾವು? 1.5 ಅಡಿ ತಗೊಂಡ್ರೆ ಸಾಕು. 1.5 ಅಡಿ ತೆಗ್ದಿ ಅದ್ರೊಳಗಡೆ ಗೊಬ್ಬರ ಆತರ ಏನಾದ್ರು ಹಾಕಬೇಕು. ಸಗಣಿ ಗೊಬ್ಬರ ಹಾಕೊಂಡಿದ್ರೆ ಒಳ್ಳೆ ಚೆನ್ನಾಗಿ ಮಾಗಿರೋ ಗೊಬ್ಬರ ಹಾಕೊಂಡ್ಬಿಟ್ರೆ ತುಂಬಾ ಚೆನ್ನಾಗ್ ಬರುತ್ತೆ. ಮತ್ತೆ ಬೇವಿನ ಹಿಂಡಿ ಎಲ್ಲ ಹಾಕೋಬೇಕು ಸ್ವಲ್ಪ. ಬೇವಿನ ಹಿಂಡಿ ಹಾಕೊಳ್ಳಬೇಕು ಸ್ವಲ್ಪ. ಇನ್ನ ಸರ್ 8 ತಿಂಗಳಿಗೆಲ್ಲ ಇದ್ರಲ್ಲಿ ಇಳುವರಿ ಶುರು ಆಗ್ಬಿಡುತ್ತೆ. 8ರಿಂದ ಶುರು ಆಗುತ್ತೆ. 8ನೇ ತಿಂಗಳಿಂದ ಶುರು ಆಗುತ್ತೆ. ಅಂದ್ರೆ ಅವಾಗ ನಾವು ಕಾಯಿನ ಬಿಡ್ಬೇಕಾಗುತ್ತೋ ಸರ್? ಕಿತ್ತಾಕುದ್ರೆ ಒಳ್ಳೇದಂತೀರಾ? ಕಿತ್ತಾಕ್ ಬಿಡ್ಬೇಕು. ಅವಾಗೆಲ್ಲ ಒಂದ್ ಗಿಡಕ್ಕೆ 2-3 ಬಿಟ್ಕೋಬೇಕು ಅಷ್ಟೇ. 2-3 ಬಿಟ್ಕೊಂಡು ಆಮೇಲೆ ಗಿಡ ದಪ್ಪ ಆಗಿದೆ, ಕಾಂಡ ದಪ್ಪ ಆಗಿದ್ರೆ ಆಗ ಬಿಟ್ಕೊಂಡು ಹೋಗ್ಬೋದು. ನೀವು 3 ತಳಿ ಹೇಳಿದ್ರಿ ನನ್ಗೆ. ಒಂದು ವೈಟ್, ಒಂದು ಫುಲ್ ಪಿಂಕ್, ಮತ್ತೆ ಇದು ರೆಡ್ ಪಿಂಕ್ ಅನ್ಬಿಟ್ಟು. ಈ ತಳಿ ಸೂಕ್ತನ ನಮ್ಮ ಮಂಡ್ಯ ಪ್ರದೇಶಕ್ಕೆ? ಯಾವ ತಳಿ ಸೂಕ್ತ ಸರ್? ಎಲ್ಲಾ ಬರುತ್ತೆ ಇಲ್ಲಿ. ಎಲ್ಲ ಬರುತ್ತೆ. ಅದ್ರ 10 ರೂಪಾಯಿ ಡಿಫ್ರೆಂಟ್ ಇದೆ ಕೆಜಿ. 10 ರೂಪಾಯಿ. ಅದಕ್ಕೆ 10 ರೂಪಾಯಿ ಜಾಸ್ತಿ ಇರುತ್ತೆ. ಸ್ವಲ್ಪ ಅದು ಇಳುವರಿ ಕಡಿಮೆ. ಅಂದ್ರೆ ಅಲ್ಲಿಗಿಲ್ಲಿಗೂ ಲೆವೆಲ್ ಆಗುತ್ತೆ ಪ್ರೈಸ್. ಸರ್ ಇನ್ನು ಅದು ತರಿಸಿದ ಎಲ್ಲಿಂದ ಅಂದ್ರೆ ನೀವು? ಕೋಲಾರಿಂದಾನೇ ತರಿಸ್ಬೇಕಾಗುತ್ತೆ. ಲೋಕಲ್ ಎಲ್ಲೂ ಸಿಗ್ತಾ ಇಲ್ಲ. ಸಿಗ್ತಿಲ್ಲ ಸರ್. ಈಗ ಇದು ಕಸಿ ಮಾಡಿ ಗಿಡ ಕೊಡ್ತಾರ ನಮ್ಗೆ ಅವರು? ಹೌದೌದು, ಕಸಿ ಮಾಡಿ ಗಿಡ ಕೊಡೋದು. ಗ್ರಾಫ್ಟಿಂಗ್ ಗಿಡ. ಈಗ ಒಂದು ಗಿಡ ಎಷ್ಟು ಬಿತ್ತು ಸರ್ ಪ್ಲಾಂಟ್ಗೆ? 100 ರೂಪಾಯಿ ಬೀಳುತ್ತೆ. ಒಂದು ಪ್ಲಾಂಟ್ಗೆ 100 ರೂಪಾಯಿ ಬಿದ್ದಿದೆ ನಿಮ್ಗೆ. ಅಂದ್ರೆ ಟ್ರಾನ್ಸ್ಪೋರ್ಟೇಶನ್ ಎಲ್ಲ ಸೇರೋ? ಇಲ್ಲ, ಟ್ರಾನ್ಸ್ಪೋರ್ಟೇಶನ್ ಎಕ್ಸ್ಟ್ರಾ ಆಗುತ್ತೆ ಅದು. ಸರ್ ಈಗ ನಾವು ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ ಯಾವ ತರ ಮಾಡ್ಬೇಕು? ಅದು ಕೋಲಾರಲ್ಲಿ ಅವರು ತರಿಸ್ಬೇಕು ನಾವೀಗ? ನಮ್ಗೆ ಹೇಳಿದ್ರೆ ನಾವೆಲ್ಲ ತರಿಸ್ಕೊಡ್ತೀವಿ. ಇನ್ನು ಸರ್ ಇದು ಖರ್ಚು ವೆಚ್ಚದ ಬಗ್ಗೆ ನಾವು ಮಾತಾಡೋದಾದ್ರೆ, ಈಗ ಮಿನಿಮಮ್ ಮ್ಯಾಕ್ಸಿಮಮ್ 1 ಎಕರೆಗೆ ಹಾಕೊಳ್ಳೋಣ ನಾವು. ನೀವು 1.25 ಎಕರೆ 1.25 ಎಕರೆಗೆ ಮಾಡಿದೀರಾ. ನಮಗೆ 1 ಎಕರೆಗೆ ಎಷ್ಟು ಗಿಡ ಹಿಡಿಬಹುದು ಮತ್ತೆ ಎಷ್ಟು ಖರ್ಚು ಬರುತ್ತೆ? 1 ಎಕರೆಗೆ 700 ಗಿಡ ಹಿಡಿಬಹುದು. 700 ಗಿಡ ಹಿಡಿಯುತ್ತೆ. ಎಷ್ಟು ಖರ್ಚು ಬರ್ಬೋದು ಸರ್? ಎಲ್ಲ ಇನ್ಕ್ಲೂಡ್ ಡ್ರಿಪ್ ಆಗ್ಲಿ, ಅವರು ಗುಂಡಿ ತೆಗೆದಾಗ್ಲಿ, ಗೊಬ್ಬರ ಆಗ್ಲಿ, ಗಿಡ ಆಗ್ಲಿ, ಟ್ರಾನ್ಸ್ಪೋರ್ಟ್ ಎಲ್ಲ ಸೇರಿ 1 ಎಕರೆಗೆ ಎಷ್ಟು ಖರ್ಚು ಬರ್ಬೋದು ಸರ್? ತೈವಾನ್ ಸೀಬೆ ಮಾಡ್ಬೇಕು ಅಂದ್ರೆ 1 ಎಕರೆಗೆ ಹೆಚ್ಚು ಕಮ್ಮಿ 2 ಲಕ್ಷ ಖರ್ಚು ಬರ್ಬೋದು. 2 ಲಕ್ಷ 1 ಎಕರೆಗೆ. ಸರ್ ನಾವು 2 ಲಕ್ಷ ತೆಗಿಯೋದಕ್ಕೆ ಎಷ್ಟು ವರ್ಷ ಬೇಕು ಸರ್ ಆದಾಯ? ಆರಾಮಾಗಿ ಬೇಗ ತೆಗೆದ್ಬಿಡ್ತೀವಿ. 1.5 ವರ್ಷಕ್ಕೆಲ್ಲ ತೆಗೆದ್ಬಿಡ್ಬೋದು. ಅಂದ್ರೆ ನಿಮಗೆ ಪ್ಲಸ್ ಪಾಯಿಂಟ್ ಏನಂದ್ರೆ ಇದು ನಿರಂತರ ಬಿಡ್ತಾರೆ. ನಿರಂತರ ಅಂದ್ರೆ ಬೇರೆ ತಳಿ ಹೋಲಿಸ್ಕೊಂಡ್ರೆ ಅದು ನಿರಂತರ ಬೀಳುತ್ತೆ. ಅದ್ರ ಒಂಚೂರು ಇದು ಕಾಯಿ ಜಾಸ್ತಿ ಇರೋದ್ರಿಂದ ಮತ್ತೆ ನಿರಂತರದಿಂದ ಬೇಗ ಬರ್ತಾ ಇದೆ. ಇದನ್ನ ಏನ್ ಹೇಳ್ತಾರಪ್ಪ ಅಂದ್ರೆ ವರ್ಷಕ್ಕೆ 24 ಲಕ್ಷ 25 ಲಕ್ಷ ದುಡಿತೀವಿ ಅಂತಾರೆ ಎಕರೆಗೆ. ಯಾಕೆ ನಮ್ಗಿನ್ನೂ ಅದರ ಅನುಭವ ಗೊತ್ತಿಲ್ಲ. ನಾವೇ ಇದನ್ನು ಹೊಸದು. ಒಟ್ನಲ್ಲಿ ಆದಾಯ ಅಂತೂ ಇದೆ, ಸಿಗ್ತಾ ಇದೆ. ಅಷ್ಟು ಲಂಸಮ ಬಂದಾಗ ಸಿಗ್ಬೋದೇನೋ. ಸರ್ ನೀವು ತೈವಾನ್ ಸೀಬೆ ಮಾಡ್ಬೇಕು ಅಂತ ಯಾಕೆ ಅನ್ನಿಸ್ತು? ಮತ್ತೆ ನೀವು ಎಲ್ಲಿ ನೋಡಿದ್ರಿ? ನಾನು ಹಿಂಗೆ ಈಗ ನೋಡಿ, ಈಗ ತೆಂಗಿನದು ಎಲ್ಲ ಇತ್ತು ನಮ್ದುನುವೆ. ಅದು ಸ್ವಲ್ಪ ಲಾಭ ಕಡಿಮೆ ಆಯ್ತು. ಸ್ವಲ್ಪ ಮರಗಳೆಲ್ಲ ಹೋಗಕ್ ಶುರು ಆದ್ವು. ಆವಾಗ ನಮ್ದೆಲ್ಲ ಬೇರೆ ಯೋಚನೆ ಮಾಡ್ತಿದ್ವಿ, ಏನ್ ಮಾಡೋದು ಅಂತ. ಆವಾಗ ಇದನ್ನ ನೋಡಿದೆ ನಾನು ಯೂಟ್ಯೂಬ್ ನಲ್ಲೇ ನಾನು ನೋಡಿ ಕಡೆಗೆ ಇದ್ ಮಾಡ್ಬೇಕು ಅಂದ್ಬಿಟ್ಟು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಬಿಟ್ಟು ಈಗ ಮಾಡ್ತಾ ಇದೀನಿ. ಸರ್ ಈಗ ರೋಗ ಕಡಿಮೆ ಇದಕ್ಕೆ ಬರುತ್ತಾ ಇರುತ್ತೆ? ರೋಗ ಬಂದೇ ಬರುತ್ತೆ, ಎಲ್ಲದಕ್ಕೂ ಇದ್ದೇ ಇರುತ್ತೆ. ಅಂದ್ರೆ ನೀವೇ ಸ್ವತಃ ಮೆಡಿಸಿನ್ ಮಾಡ್ಕೋಬೇಕು. ಅಂದ್ರೆ ಕೆಮಿಕಲ್ ಬಳಸೋದು ಒಳ್ಳೆನಾ ಇಲ್ಲ ಮಾಮೂಲಿ ಆರ್ಗ್ಯಾನಿಕ್ ಆತರ? ಇಲ್ಲ, ಏನು ಆಗಲ್ಲ. ಕೆಮಿಕಲ್ ಬೆಳೆಸೋರು ಬೆಳೆಸ್ತಾರೆ. ಯಾಕೆಂದ್ರೆ ಇದು ತಿನ್ನ ಪದಾರ್ಥ ಓಪನ್ ಆಗಿರುತ್ತೆ. ನಾವು ಕೆಮಿಕಲ್ ಬಳಸಿದ್ರೆ ಆರೋಗ್ಯಕ್ಕೆ ತುಂಬಾ ಹಾನಿಕರ ಆಗ್ಬಿಡುತ್ತೆ. ಹಂಗಾಗಿ ನಾವೇನ್ ಬಳಸೋಕ ನಾವೇ ತಿಂತೀವಲ್ಲ. ಇದು ತಿನ್ನೋ ಐಟಮ್ ಸ್ವಲ್ಪ ಕೆಮಿಕಲ್ ಬಳಸಿದ್ರೆ ನಮ್ಗೆ ಒಳ್ಳೇದು. ಬಳಸಬಾರ್ದು ಅದನ್ನ ಆಲ್ಮೋಸ್ಟ್. ನೀವು ಬೇಕಾದ್ರೆ ಗಿಡಕ್ಕೆ ಬೇರಿಗೆ ಏನಾರು ಕೊಟ್ಕೋಬಹುದು. ಬೇರಿಗೂ ಏನು ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಬೇವಿನ ಹಿಂಡಿ ಹಾಕೊಂಡ್ಬಿಟ್ರೆ ಬೇರನ್ನು ತುಂಬಾ ಚೆನ್ನಾಗಿರುತ್ತೆ, ಏನು ತೊಂದರೆ ಆಗಲ್ಲ. ಇದ್ರ ಲೈಫ್ ಟೈಮ್ ಎಷ್ಟು ವರ್ಷ ಸರ್? ಇದ್ರದ್ದು ಲೈಫ್ ಟೈಮು 8ರಿಂದ 10 ವರ್ಷ ಅಂತಾರಪ್ಪ. ಅಷ್ಟೊಳಗಡೆ ಎಷ್ಟು ಕೆಜಿ ಇಳುವರಿ ಬಿಡ್ಬೋದು ವರ್ಷಕ್ಕೆ? ಲೆಕ್ಕ ಹಾಕೊಳ್ಳಿ, ಒಂದ್ ಗಿಡ 25 ಕೆಜಿ ಅಂತಾರೆ. ಆಮೇಲೆ ಜಾಸ್ತಿ ಆಗ್ಬೋದು. ಸರ್ ಈಗ ಇಷ್ಟು ಸ್ಪೇಸ್ ಸಾಕಾಗುತ್ತಾ? ಅಷ್ಟು ದೊಡ್ಡದಾದ್ರೆ ಗಿಡ? ಇಲ್ಲ, ಇದನ್ನ ಪ್ರೂನಿಂಗ್ ಮಾಡ್ತಾ ಇರ್ತೀವಿ. ಇಷ್ಟು ದೊಡ್ಡದ ಬಿಡಂಗೂ ಇಲ್ಲ. ಇದನ್ನ ಕಟ್ ಮಾಡ್ತಾ ಇರ್ಬೇಕು. ತೋರಿಸ್ತೀನಿ. ಅಂದ್ರೆ ಯಾವ ತರ ಕಟ್ ಮಾಡ್ಬೇಕಾಗುತ್ತೆ ಅವ್ರ ರೈತರುಗಳು? ವರ್ಷಕ್ಕೊಂದ್ಸಲಿ ಕಟ್ ಮಾಡ್ತಾರೆ ಇದನ್ನ. ನೋಡಿ, ಇದು ನೋಡಿ ಇಷ್ಟಿಷ್ಟ ಹತ್ರ ಇಷ್ಟು ಶುದ್ಧ ಬಿಡಬಾರ್ದು ಇದು. ಆಮೇಲೆ ಕೆಳಗಡೆ ಅಂತೂ ಬಿಡ್ಲೇಬಾರ್ದು. ಇದೆಲ್ಲ ನೆಲಕ್ಕೆ ಬಿದ್ರೆ ಕಾಯಿ ಕೊಳ್ತೋಗ್ಬಿಡ್ತದೆ. ಇದೆಲ್ಲ ಪೂರ್ತಿ ಕಟ್ ಮಾಡ್ಬೇಕಿದು. ಕಟ್ ಮಾಡ್ಬೇಕಾಯ್ತು ಅದನ್ನ. ಅಂದ್ರೆ ನಾವು ಉದ್ದ ಬಿಡಬಾರ್ದು. ಈಗ ಉದ್ದ ಬಿಡಬಾರ್ದು. ಇಷ್ಟುದ್ದ ಬಂದಿದೆ. ಕಟ್ ಮಾಡಿರೋದು ತೋರಿಸ್ತೀನಿ ತಡೀರಿ, ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂದ್ರೆ. ಅದು ಆ ಕಡೆ ಬರೋಣ. ವರ್ಷಕ್ಕೊಂದ್ಸಲಿ ಕಟ್ ಮಾಡ್ತಾ ಇರ್ಬೇಕು ಇದನ್ನ. ವರ್ಷಕ್ಕೊಂದ್ಸಲಿ ಬ್ರೌನಿಂಗ್ ಮಾಡ್ತಾ ಇರ್ಬೇಕು. ಅಂದ್ರೆ ದಿವಸ ಓಡಾಟನು ಮಾಡ್ಬೇಕು. ದಿವಸ ಓಡಾಡಿ ಕಾಯಿ ಈ ತರ ಕೀಳ್ತಾ ಇರ್ಬೇಕಲ್ಲ. ಆಮೇಲೆ ಕವರು ಹಾಕ್ತಾ ಇರ್ಬೇಕು. ಅಂದ್ರೆ ಸರ್ ಕವರ್ ಎಲ್ಲಿಂದ ತರಿಸಿದ್ದು ಸರ್ ನೀವು? ಇದು ನಾಸಿಕ್. ಅಂದ್ರೆ ಇದು ಏನ್ ಕೆಜಿ ಲೆಕ್ಕನ ಮತ್ತೆ ಪೀಸ್ ಲೆಕ್ಕ ಬರುತ್ತಾ? ಇದು ಪೀಸ್ ಲೆಕ್ಕ. ಈಗ ಮೊದ್ಲು ₹1.20 ಸಿಗ್ತಾ ಇತ್ತು. ಈಗ 1.5 ಆಗ್ಬಿಟ್ಟಿದೆ. ಈಗ 1.5 ರೂಪಾಯಿ ಒಂದು ಕವರ್ಗೆ ಬೀಳುತ್ತೆ.
ಇಲ್ಲಿ ನೋಡಿ, ಇದು ಕಟ್ ಮಾಡಿರೋದು ನೋಡಿ, ಎಷ್ಟು ಚೆನ್ನಾಗಿ ಹೊಡೆದಿದೆ ನೋಡಿ. ನೋಡಿ ಕಟ್ ಮಾಡಿದಾರೆ ಇದು. ಇಲ್ಲೇ ಹತ್ತತ್ರದಲ್ಲೇ ಕಾಯಿ ಮತ್ತೆ ಆಗ್ಲಿ ಇದ್ರಲ್ಲಿ ತುಂಬಾ ಸೈಜ್ ಇದೆ. ಈಗ 3-4 ಕಾಯಿ ಇರೋದ್ರಿಂದ ಸೈಜು ತುಂಬಾ ಚೆನ್ನಾಗಿ ಬರ್ತಾ ಇದೆ. ಈ ಉದ್ದ ಕಡ್ಡಿ ಆಗ್ಬಿಟ್ರೆ ಏನಾಗ್ಬಿಡುತ್ತೆ, ನೆಲಕ್ಕೆ ಬಿದ್ದ್ಬಿಡ್ತಾವ ಕಾಯಿಗಳೆಲ್ಲ. ಆಮೇಲೆ ಕಡ್ಡಿ ಮುರ್ಕೊಳ್ಳೋ ಚಾನ್ಸ್ ಇರುತ್ತೆ. ಅಂದ್ರೆ ಈಗ ಸ್ಟಾರ್ಟಿಂಗ್ ಗಿಡ ನೆಟ್ಟಾಗ ಸಪೋರ್ಟ್ ಏನಾದ್ರು ಕೊಡ್ಬೇಕಾಗುತ್ತ? ಹೌದು, ಒಂದ್ ಕಡ್ಡಿ ಕೊಡ್ಬೇಕು. ಕಡ್ಡಿ ಕೊಡ್ಬೇಕಾಗುತ್ತೆ. ಕಡ್ಡಿ ಸೇರ್ಸ್ ಕಟ್ಬೇಕು. ಸರ್, ಈಗ ಯಾರು ಒಬ್ರು ರೈತರು ಬರ್ತಾರೆ ತೈವಾನ್ ಸೇವೆ ಮಾಡ್ಬೇಕು ನಾನು ಅಂತ, ಅವ್ರಿಗೊಂದು ಮಾತು ಹೇಳೋದಾದ್ರೆ ಅವ್ರು ಯಾವ ತರ ತೈವಾನ್ ಗಿಡನ ನೋಡ್ಕೋಬೇಕಾಗುತ್ತೆ ಅವರು? ಇದ್ರ ಬಗ್ಗೆ ಈಗ ಕೃಷಿ ಸಾಮಾನ್ಯವಾಗಿ ಹಳ್ಳಿ ರೈತರು ನಮ್ಗಿಂತ ತುಂಬಾ ಇದ್ರ ಬಗ್ಗೆ ತುಂಬಾ ಕಾಳಜಿ ವಹಿಸಿ ಮಾಡ್ತಾರೆ. ಅಷ್ಟು ವಹಿಸ್ಕೊಂಡ್ರೆ ಸಾಕು. ಬೇರೆಯವ್ರು ರಾಗಿ ಭತ್ತ ಬೆಳಿತಾರಲ್ಲ, ಅದೇ ತರ ಇದನ್ನು ಮಾಡ್ಬೋದು. ಅಂದ್ರೆ ಒಂಚೂರು ಮುಖ್ಯವಾಗಿ ಇದೆ ಮಾರ್ಕೆಟಿಂಗ್ ಮಾಡೋದೇ ನಿಮ್ಗೆ ಸ್ವಲ್ಪ ಅದೇ ಸಮಸ್ಯೆ. ಈಗ ಮಾರ್ಕೆಟಿಂಗ್ ಸಮಸ್ಯೆ. ಮಾರ್ಕೆಟಿಂಗ್ ನೀವು ಒಂದ್ ಸಿಕ್ಬಿಟ್ರೆ ನಿಮ್ಗೆ ಒಳ್ಳೆ ಲಾಭದಾಯಕ ಬೆಳೆ. ಸರ್, ನಾವು ವರ್ಷಕ್ಕೆ ಲಾಭ ಮಾತಾಡೋದ್ರೆ ಎಷ್ಟು ಬರ್ಬೋದು ತೈವಾನ್ ಸೀಬೆಯಿಂದ? ನನ್ಗೂ ಗೊತ್ತಿಲ್ಲ ಸರ್, ಯಾಕಂದ್ರೆ ನಾನು ಹೊಸಬ. ಅಂದ್ರೆ ಈಗ ನಾವು ಸುಮ್ನೆ ಅವರೇಜ್ ಲೆಕ್ಕ ಹಾಕೊಂಡು ಎಷ್ಟು ಬರ್ಬೋದು ಸರ್? ಅದೇ 24 ಲಕ್ಷ ಅಂತ ಹೇಳ್ತಿದ್ರೆ, ಬೇಡ 10 ಲಕ್ಷ ಸಿಗ್ಲಿ ಬಿಡಿ, ಲಕ್ಷ ಸಾಕು. ಖರ್ಚು 2 ಲಕ್ಷ ತೆಗೆದು ಇನ್ನ 8 ಲಕ್ಷ ವರ್ಷಕ್ಕೆ ನಿಮ್ಗೆ ಲಾಭ ಬಂದೇ ಬರುತ್ತೆ. ಹೌದು ಸರ್. ಇನ್ನ ಜಾಸ್ತಿ ಮಾಡ್ಬೇಕು ಅನ್ನೋದಿರ ಇಷ್ಟೇ ಸಾಕು ಅಂತ ಇದೀರ? ಇಲ್ಲ, ಮಾಡ್ಬೇಕು ಅಂತ ಇದೀನಿ. ಅಂದ್ರೆ ಮಾರ್ಕೆಟಿಂಗ್ ಸಮಸ್ಯೆ ಇರೋದ್ರಿಂದ ಸ್ವಲ್ಪ ಕಷ್ಟನೇ. ಇಲ್ಲಿ ನೋಡ್ಕೊಂಡು ಮಾಡ್ಬೇಕಲ್ಲ ಯಾವ್ದಂದ್ರು. ಈಗ ಯಾರು ಹೇಳ್ತಾರೆ ಅಂತ ನಾವು ಮಾಡಕ್ ಆಗಲ್ಲ. ಈಗ ನಮ್ಗೂ ಸ್ವಲ್ಪ ಅನುಭವ ಆಗ್ಬೇಕು, ಮತ್ತೆ ನಮ್ ಇಲ್ಲಿ ಮಾರ್ಕೆಟಿಂಗ್ ನೋಡ್ಕೋಬೇಕು. ಇದೆಲ್ಲ ನೋಡ್ಕೊಂಡೇ ಮಾಡ್ಬೇಕಲ್ಲ. ಅಂದ್ರೆ ನಿಮಗೆ ಸರ್ ಇದ್ರಲ್ಲಿ ಮೈನಸ್ ಪಾಯಿಂಟ್ ಏನಂದ್ರೆ ಗಿಡದ ಕಾಸ್ಟ್ ಜಾಸ್ತಿ ಬೀಳುತ್ತೆ ನಿಮ್ಗೆ. ಗಿಡ ಟ್ರಾನ್ಸ್ಪೋರ್ಟೇಷನ್ ಮತ್ತೆ ಅಷ್ಟೇ ಅನುಕೂಲನೂ ಇದೆಯಲ್ಲ ನಿಮ್ಗೆ. ಒಂದ್ಸಲ ಅಷ್ಟೇ. ಈಗ ತೆಂಗಿನ ಗಿಡ ಯಾವ್ದಪ್ಪ ಕಡಿಮೆ ಇದೆ ಈಗ? ಆಕ್ಚುಲಿ ಹೇಳ್ತೀನಿ ಕೇಳಿ. ಈಗ ತೆಂಗಿನಕಾಯಿ ಎಷ್ಟಕ್ಕೆ ಸಿಗುತ್ತೆ ನಿಮ್ಗೆ? ತೆಂಗಿನಕಾಯಿ ಸರ್ ಈಗ ತೆಂಗಿನಕಾಯಿ ರೈಟ್ 9,000 8,000 ಬಂದ್ಬಿಟ್ಟಿದೆ. ಈಗ ಒಂದ್ ಕಾಯಿ ಬೆಲೆ 15 ರೂಪಾಯಿ ಅನ್ಕೊಳ್ಳಿ. 15ರಿಂದ 18 ರೂಪಾಯಿ 17 ರೂಪಾಯಿ ಲಾಸ್ಟ್. ಇದು 17 ರೂಪಾಯಿ ಲಾಸ್ಟ್. ಇದು ಒಂದು ಕಾಯಿಗೆ 25 ರೂಪಾಯಿ ಬೀಳುತ್ತೆ ನೋಡಿ. ಅದು ಎಕರೆಗೆ 40 ಗಿಡ. ಇದು ಎಕರೆಗೆ 800 ಗಿಡ. ಅಂದ್ರೆ ನಾವ್ ಏನಂದ್ರೆ ಒಂದಕ್ಕೆ ಫಿಟ್ ಆಗ್ಬಾರ್ದು. ಮಿಶ್ರ ಬೆಳೆ ಇರ್ಲೇಬೇಕು ಜೊತೆಗೆ. ನಂದು ಸಪೋಟನು ಇದೆ, ಸ್ವಲ್ಪ ಮಾವಿನ ಗಿಡನು ಇದೆ, ಎಲ್ಲಾ ತರ ಗಿಡ ಇದೆ. ನಮ್ ತಾತ ಅವ್ರು ಮಾಡಿದ್ರು ಮೊದ್ಲೇ, ದ್ರಾಕ್ಷಿ ಎಲ್ಲ ಮಾಡಿದ್ರಂತವ್ರು. ಸರ್, ದ್ರಾಕ್ಷಿ ಎಲ್ಲ ಬರುತ್ತೆ ನಮ್ ಕಡೆ? ಫಸ್ಟ್ ಕ್ಲಾಸ್ ಬರುತ್ತೆ. ದ್ರಾಕ್ಷಿ ಬರುತ್ತಾ? ತುಂಬಾ ಚೆನ್ನಾಗ್ ಬರುತ್ತೆ. ಮಾಡ್ಬೇಕಷ್ಟು. ನಮ್ದಿತ್ತು ಇಲ್ಲಿ 1 ಎಕರೆ ದ್ರಾಕ್ಷಿ ಇತ್ತು. ಕರಿ ದ್ರಾಕ್ಷಿ ಮತ್ತೆ ಬಿಳಿ ದ್ರಾಕ್ಷಿ. ತಮ್ಮಯ್ಯನವರು ಅಂತ ನಮ್ ತಾತನ ಹೆಸರು. ಅವರು ವಿಶ್ವವಿದ್ಯಾನಿಲಯದಲ್ಲಿ ಅವ್ರದೊಂದು ಡೊನೇಷನ್ ಕೊಟ್ಟಿಟ್ಟಿದ್ದಾರೆ. ಡೊನೇಷನ್ ಅಂದ್ರೆ ಯಾರು ರ್ಯಾಂಕ್ ಬರ್ತಾರೆ ಅಂತವ್ರಿಗೆ ಗೋಲ್ಡ್ ಮೆಡಲ್ ಕೊಡ್ಬೇಕು. ಅದ್ರಲ್ಲಿ ನಮ್ ತಾತಂದೊಂದು ಶೇರ್ ಇದೆ ಅಲ್ಲಿ. ಶೇರು ಅಂದ್ರೆ ಯಾರೀಗ ವರ್ಷಕ್ಕೊಂದ್ಸಲಿ ಯಾರ್ಯಾರು ಗೋಲ್ಡ್ ಮೆಡಲ್ ಒಂದ್ ಶೇರು ಒಂದು ಅವ್ರಿಗೆ ನಮ್ ತಾತನ ಕಡೆಯಿಂದ ಒಂದು ಫಿಕ್ಸೆಡ್ ಇಟ್ಬಿಡಿದ್ರು ದುಡ್ಡು. ಹಾಕ್ಬಿಟ್ಟಿದ್ದಾರೆ ಅಕೌಂಟ್. ಹೋಗ್ತಾ ಇರ್ತದೆ ಪ್ರತಿ ಸಲ. ನಮ್ಗೆ ಘಟಿಕೋತ್ಸವ ಅಂತ ಮಾಡ್ತಾರೆ, ಇನ್ವಿಟೇಷನ್ ಬರುತ್ತೆ. ನಾವ್ ಯಾರು ಸದ್ಯಕ್ಕೆ ಅಟೆಂಡ್ ಮಾಡ್ತಾ ಇಲ್ಲ ಅದಕ್ಕೆ. ಸರ್, ನೀವು ಹಳ್ಳಿಯಿಂದನೇ ಇದ್ದಿದ್ದಲ್ಲ ಸಿಟಿ ಬಂದು ಇಲ್ಲಿಗಿರೋದು? ಇಲ್ಲ, ನಾವ್ ಇಲ್ಲೇ ಬೆಳೆದಿರೋರು. ನಾವ್ ಇಲ್ಲೇ ಹುಟ್ಟಿದ್ದು, ನಮ್ ತಾತನೂ ಇಲ್ಲೇ ಇದ್ದಿದ್ದು. ಸರ್, ಮೊದ್ಲಿಂದ ಈಗ ತೈವಾನ್ ಸೀಬೆ ಈಗ ಮಾಡಿರೋದಂತರ ಮೊದ್ಲಿಂದ ಏನ್ ವೃತ್ತಿ ಮಾಡ್ತಾ ಇದ್ರಿ? ಮೊದ್ಲು ನಂದು ಬಿಸ್ನೆಸ್ ಇತ್ತು. ನಾನು ಬೇಕರಿ ಎಲ್ಲ ಮಾಡ್ಕೊಂಡಿದ್ದೆ. ಬೇಕರಿ ಇತ್ತು ನಮ್ದೇ, ಸ್ವಂತ ಬಿಲ್ಡಿಂಗ್ ಇತ್ತು. ಬೇಕರಿ ಮಾಡಿದೆ. ಆಮೇಲೆ ಸ್ವಲ್ಪ ಲೇಬರ್ದು ತುಂಬಾ ಕೊರತೆ ಜಾಸ್ತಿ ಆಯ್ತು. ಹಾಗಾಗಿ ಅದನ್ನ ಬಿಟ್ಬಿಟ್ಟು ಈ ಕೃಷಿ ಬಂದ್ವಿ. ಈಗ ತೈವಾನ್ ಸೀಬೆ ಮಾಡ್ಕೊಂಡು ಆರಾಮಾಗಿದ್ದೀವಿ. ಸರ್, ನಾನು ಎಲ್ಲಾ ಫಾರ್ಮ್ಗಳು ವಿಸಿಟ್ ಮಾಡಿದಾಗ ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತಾ ಇರ್ತೀನಿ. ಅಂದ್ರೆ ನೀವು ಸಿಟಿ ಕಡೆ ಹೋಗಿಲ್ಲ, ಸಿಟಿ ಲೈಫ್ ಬೆಟರ್ ಹಳ್ಳಿ ಲೈಫ್ ಬೆಟರ್? ನಮ್ಗೆ ಸಿಟಿ ಲೈಫ್ ಇಡ್ಸಲ್ಲ ಸರ್. ಯಾಕೆ? ಒಂದ್ ಸೂಕ್ತ ಕಾರಣ ಕೊಡೋದ್ರೆ ಹಳ್ಳಿಲೇ ಬೆಸ್ಟ್ ಅನ್ನೋದು ಯಾಕೆ? ಇಲ್ಲಿ ನೋಡಿ, ಎಲ್ಲಾ ತರ ಒಂಥರ ನೆಮ್ಮದಿ ಇರುತ್ತೆ. ಅಲ್ಲಿ ಒಂಥರ ಗಜಿಬಿಜಿ ಯಾವಾಗ ನೋಡಿದ್ರು ಓಡ್ತಾ ಇರ್ತಾರೆ ಜನ, ನಿಲ್ಲೋದೇ ಇಲ್ಲ. ನೋಡಿ, ಇಲ್ಲಿ ಎಷ್ಟು ನಾವ್ ಆರಾಮಾಗಿ ಕಾಮವಾಗಿರ್ತೀವಿ. ಇಲ್ಲಿ ಯಾವ್ದೇ ಒಂದ್ ಪೊಲ್ಯೂಷನ್ ಇರಲ್ಲ, ಸೌಂಡ್ ಪೊಲ್ಯೂಷನ್ ಇರಲ್ಲ, ಏರ್ ಪೊಲ್ಯೂಷನ್ ಇಲ್ಲ. ಮತ್ತೆ ಯಾರ್ದು ಇದಿಲ್ಲ ಇಲ್ಲಿ. ಯಾರು ಬಂದು ಮಾತಾಡ್ತಾರೆ ಕೇಳ್ತಾರೆ ಅನ್ನಂಗಿರಲ್ಲ. ಎಲ್ಲಾ ರೈತರು, ನಾವು ಎಲ್ಲ ಸುತ್ತಮುತ್ತ ರೈತರು ಇದ್ದಾರೆ, ನಾವು ಅವ್ರ ಜೊತೆಲಿ ಇದ್ದೀವಿ ಅಷ್ಟೇ. ಆರಾಮಾಗಿರ್ಬೋದು, ಏನು ತೊಂದರೆ ಇಲ್ಲ. ಇಲ್ಲಿ ಸ್ವಲ್ಪ ನಾವ್ ಏನು ನಮ್ಮ ಜೀವನ ನಡ್ಸಕ್ಕೆ ಎಷ್ಟು ಬೇಕು ಅಷ್ಟು ಮಾಡ್ಕೊಂಡ್ರೆ ಸಾಕು.